ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಮನುಷ್ಯಕುಮಾರನು ಈ ಲೋಕಕ್ಕೆ ಬಂದನು ಎಂಬುದಾಗಿ ಹೇಳಿರುವಂಥ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಎಲ್ಲ ವೀಕ್ಷಕರಿಗೂ ಶುಭವೂ ಕೃಪೆಯೂ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ದೇವರ ಮಹಾನ್ ಕೃಪೆಯಿಂದಾಗಿ ಮತ್ತೊಂದು ಆವರ್ತಿ ದೇವರ ಒಂದು ವಾಕ್ಯವನ್ನು ಆಲಿಸುವಂತೆ ದೇವರು ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಇವತ್ತಿನ ಒಂದು ವಾಕ್ಯದ ಧ್ಯಾನವನ್ನು ನಾವು ಆರಂಭಿಸುವುದಕ್ಕೆ ಮುನ್ನ ಆ ಪವಿತ್ರಾತ್ಮ ದೇವರ ಪ್ರೇರಣೆಯಿಂದ ಬರೆಯಲ್ಪಟ್ಟಂಥ ಈ ವಾಕ್ಯಗಳನ್ನು ನಾವು ಆಲಿಸುವುದಕ್ಕೆ ಮುಂಚಿತವಾಗಿ ಪ್ರಾರ್ಥನೆಯೊಂದಿಗೆ ನಾವು ವಾಕ್ಯವನ್ನು ಆರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರು, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಆಲಿಸುವಾಗ ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನು ದಯಪಾಲಿಸಿ ನಡೆಸಿರಿ. ಹಾಗೆಯೇ ತಂದೆಯಾದ ದೇವರೇ, ವಾಕ್ಯಾನುಸಾರವಾಗಿ ನಡೆಯುವ ಮನಸ್ಸು ದಯಪಾಲಿಸಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ಇವತ್ತಿನ ವಾಕ್ಯದ ಸಂದೇಶದ ಶೀರ್ಷಿಕೆಯು ಶೂರನಿಗಿಂತಲೂ ಶ್ರೇಷ್ಠನು ಎಂಬುದಾಗಿ. ಶೂರನಿಗಿಂತಲೂ ಶ್ರೇಷ್ಠನು. ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವ ಆ ಸಮಯದಲ್ಲಿ ಯಾರಾದರೂ ಸರ್ವಸಾಧಾರಣರಾಗಿರ್ತಕ್ಕಂಥ ಮನುಷ್ಯರು ಆ ಯುದ್ಧ ಭೂಮಿಯಲ್ಲಿ ಹೋಗಬೇಕಾದ್ರೆ ಅವರುಗಳು ಅಲ್ಲಿ ಭಯಪಡುತ್ತಾರೆ. ಆ ಯುದ್ಧ ಭೂಮಿಯಲ್ಲಿ ಇದ್ದು ಹೋರಾಡುವಂಥವರು ಶೂರರಾಗಿರಬೇಕು ಮತ್ತು ಆ ಒಂದು ತರಬೇತಿಯನ್ನು ಹೊಂದಿರತಕ್ಕಂಥ ಸೈನಿಕರು ಆಗಿರಬೇಕು. ಅವರು ಮಾತ್ರ ಆ ಒಂದು ಎದುರಾಳಿಗಳಿಗೆ ಭಯಪಡದೆ ಅವರು ಧೈರ್ಯದಿಂದ ಆ ಯುದ್ಧ ಭೂಮಿಯಲ್ಲಿದ್ದು ಮುಂದೆ ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಯಾವ ತರಬೇತಿಯಿಲ್ಲದಂಥ ಸಾಧಾರಣ ವ್ಯಕ್ತಿಗಳು ಆ ಯುದ್ಧ ಭೂಮಿಯಲ್ಲಿ ಇದ್ದಾಗ ಹೆದರಿಕೊಂಡು ಹೊರಬರುವುದೂ ಸಹ ಇರುವಂಥದ್ದು. ಶೂರನು, ಆ ಶೂರನಿಗಿಂತಲೂ ಸಹ ಶ್ರೇಷ್ಠನು ಯಾರು? ಶೂರನು ಅಂದರೆ ಶಕ್ತಿಯುತವಾಗಿರ್ತಕ್ಕಂಥ ಪ್ರಾವೀಣ್ಯತೆಯನ್ನು ಪಡೆದಿರ್ತಕ್ಕಂಥವರುಗಳು. ಅವರನ್ನು ಮೀರಿರ್ತಕ್ಕಂಥವರು ಯಾರು? ಬಲಿಷ್ಠರನ್ನು ಮೀರಿರ್ತಕ್ಕಂಥವರು ಇವರು ಯಾರು ಎಂಬುವಂಥ ವಿಷಯಗಳನ್ನು ನಾವು ವಾಕ್ಯದಲ್ಲಿ ಕಲಿಯುವಂಥವರಾಗಿದ್ದೇವೆ. ಇವತ್ತಿನ ಈ ಒಂದು ವಾಕ್ಯದ ಸಂದೇಶದಲ್ಲಿ ಈ ಲೋಕದಲ್ಲಿ ಅನೇಕರು ತಮ್ಮ ತಮ್ಮ ಭಾವಾನುಸಾರವಾಗಿ, ಅನಿಸಿಕೆ ಅನುಸಾರವಾಗಿ ಭಾವನೆಗಳನ್ನು ಒಳಗೊಂಡು ಅವರು ಮಾತನಾಡ್ತಾರೆ. ಇತರರು ನಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಎನ್ನುವುದು ನಮ್ಮ ಒಂದು ಗುಣಗಳು ಅಲ್ಲ. ಅನೇಕರು ಇತರರು ನನ್ನನ್ನು ಕುರಿತಾಗಿ ಏನು ಆಲೋಚನೆ ಮಾಡ್ತೇನೆ ಎಂಬುದಾಗಿ ಅವರು ಇತರರ ಅಭಿಪ್ರಾಯಗಳನ್ನು ಆಧರಿಸಿ ಜೀವನ ಮಾಡುವಂಥದ್ದು ಇರುವಂಥದ್ದಾಗಿದೆ. ಒಂದು ವೇಳೆ ಇತರರು ನನ್ನನ್ನು ಕುರಿತಾಗಿ ಏನು ಹೇಳುತ್ತಾರೆ ಎಂಬುದಾಗಿ ಅವರನ್ನು ಮೆಚ್ಚಿಸುವುದಕ್ಕಾಗಿ ನಾನು ಜೀವನ ಮಾಡಬೇಕೆಂಬುದಾಗಿ ಹೊರಟರೆ ಖಂಡಿತ ಅದು ಅಷ್ಟು ಸುಲಭವಲ್ಲ. ಈ ಲೋಕದಲ್ಲಿ ಎಲ್ಲರನ್ನೂ ಮೆಚ್ಚಿಸಿ ಬದುಕುವಂಥದ್ದು ಅಷ್ಟು ಸುಲಭವಾದಂಥ ಕೆಲಸವಲ್ಲ, ಅದು ಸಾಧ್ಯವಿಲ್ಲ. ನೀವು ಮಾಡುವ ಒಂದು ಕೆಲಸವು, ಒಂದು ಒಳ್ಳೆಯ ಕಾರ್ಯವು ಕೆಲವರು ಮೆಚ್ಚಿದರೆ ಅದನ್ನು ವಿರೋಧಿಸುವಂಥ ಸಮೂಹವು ಇದ್ದೇ ಇರುತ್ತದೆ. ಕತ್ತಲು ಬೆಳಕು ಎನ್ನುವಂಥದ್ದು ಯಾವ ರೀತಿ ಜಗತ್ತಿನಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಒಳ್ಳೆಯದನ್ನು ಮಾಡುವವರನ್ನು ಪ್ರೋತ್ಸಾಹಿಸುವಂಥ ಸಮೂಹವೂ ಇರುತ್ತದೆ. ಅದೇ ರೀತಿಯಲ್ಲಿ ಒಳ್ಳೆಯದನ್ನು ವಿರೋಧಿಸುವಂಥ ಜನಸಂದಣಿಯೂ ಸಹ ಇದ್ದೇ ಇರುತ್ತದೆ. ಆದರೆ ಅವೆಲ್ಲವುಗಳಿಗೆ ನಾವು ಮನಸ್ಸು ಕೊಡದೆ ನಾವು ಮಾಡುವಂಥ ಉತ್ತಮ ಕೆಲಸಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನೇ ನಮ್ಮ ಧ್ಯೇಯವನ್ನಾಗಿಟ್ಟುಕೊಂಡು ಮುನ್ನಡೆಯುವ ಕಾರ್ಯದಲ್ಲಿ ನಿಮಗ್ನರಾದಾಗ ಖಂಡಿತ ನಾವು ಆ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಈ ಜಗತ್ತು ಎನ್ನುವಂಥದ್ದು ಒಂದು ಕನ್ನಡಿಯೋಪಾದಿಯಲ್ಲಿದೆ. ಒಮ್ಮೆ ಎಲ್ಲ ಸುತ್ತಮುತ್ತಲೂ ಸಹ ಕನ್ನಡಿಗಳು ಇರುವಂಥ, ಕನ್ನಡಿಗಳಿಂದ ಜೋಡಣೆಯಾಗಿರ್ತಕ್ಕಂಥ ಆ ಕೋಣೆಯಲ್ಲಿ ನಾಯಿ ಒಳಗಡೆ ಹೋಗಿರ್ತದೆ. ಆ ನಾಯಿಯು ಆ ಕೋಣೆಯಲ್ಲಿ ಇದ್ದ ಆ ನಾಯಿ ಹೊರಗಡೆ ಬರುವುದಕ್ಕೆ ಯಾವ ಅವಕಾಶವೂ ಇಲ್ಲ. ಒಳಗೆ ಇದೆ, ಆ ಒಳಗೆ ಹೋಗಿರ್ತಕ್ಕಂಥ ನಾಯಿ ಹೊರ ಬರಲಿಕ್ಕೆ ಯಾವ ಒಂದು ಕೋಣೆಯೂ ಇಲ್ಲ. ಆ ಒಂದು ಇರ್ತಕ್ಕಂಥ ಯಾವ ಚಿಕ್ಕ ಕೋಣೆಗಳು ಅಥವಾ ಎಲ್ಲ ಬಾಗಿಲುಗಳು ಏನಾಗಿದೆ ಅದನ್ನು ಮುಚ್ಚಿ ಹಾಕಿದ್ದಾರೆ. ಸ್ವಲ್ಪ ಸಮಯ ಹಾಗೆಯೇ ಇದ್ದಂಥ ಆ ನಾಯಿ ತಲೆ ಎತ್ತಿ ಮೇಲೆ ನೋಡುವಾಗ ಸುತ್ತಲೂ ಸಹ ಅನೇಕ ನಾಯಿಗಳು ಕಾಣಿಸುತ್ತವೆ. ಅನೇಕ ನಾಯಿಗಳು ಅದು ಬೊಗಳುವುದಕ್ಕೆ ಶುರು ಮಾಡ್ತದೆ. ಯಾಕೆ ಅಂತಂದರೆ, ಇಷ್ಟು ನಾಯಿಗಳನ್ನು ನನ್ನ ಸುತ್ತಿಕೊಂಡಿವೆ, ನನ್ನ ಗತಿ ಏನು, ನಾನು ಒಂಟಿಗನು ಎಂಬುದಾಗಿ ಆ ನಾಯಿ ಆಲೋಚನೆ ಮಾಡಿಕೊಂಡು ನಾನು ಹೇಗಾದರೂ ನನ್ನ ಶೌರ್ಯವನ್ನು ತೋರ್ಪಡಿಸಿ ನನ್ನಲ್ಲಿರ್ತಕ್ಕಂಥ ಒಂದು ಧೈರ್ಯವನ್ನು ವ್ಯಕ್ತಪಡಿಸಿ ನಾನು ಏನು ಮಾಡಬೇಕು, ನನ್ನ ಸುತ್ತ ಇರತಕ್ಕಂಥ ನಾಯಿಗಳನ್ನು ನಾನೇನು ಮಾಡಬೇಕು, ಎದುರಿಸಬೇಕು, ನಾನು ಹೊರಬರಬೇಕು ಎಂಬುದಾಗಿ ಆಲೋಚನೆ ಮಾಡಿ ಬೊಗಳುತ್ತದೆ. ಸಂಜೆ ಆಯಿತು, ರಾತ್ರಿ ಆಯಿತು,
ಮಧ್ಯರಾತ್ರಿ ಆಯಿತು, ಅದು ಬೊಗಳುತ್ತಾ 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 ಕೊನೆಗೆ ಬೆಳಗ್ಗೆ ಆಗುವಷ್ಟರೊಳಗಾಗಿ ಆ ಕೋಣೆಯಲ್ಲಿ ಶಬ್ದವೇ ಬರುವುದಿಲ್ಲ. ಯಾಕೆ, ಏನಾಯಿತು? ಆ ಕೋಣೆಯಲ್ಲಿ ಮರೆತು ಹೋಗಿ ಆ ಒಂದು ನಾಯಿ ಒಳಗಡೆ ಇದೆ ಎನ್ನುವುದನ್ನು ಮರೆತು ಹೋಗಿ ಆ ಕೋಣೆಯನ್ನು ಬೀಗ ಹಾಕಿ ಹೋಗಿರ್ತಾರೆ. ಅವರು ಬೆಳಗ್ಗೆ ಬಂದು ಆ ಕೋಣೆಯನ್ನು ತೆಗೆಯುವಾಗ ಒಳಗಡೆ ನಾಯಿ ಬಿದ್ದಿರುತ್ತದೆ, ಯಾವ ಶಬ್ದವಿಲ್ಲ. ಯಾಕೆ ಅಂತಂದರೆ ರಾತ್ರಿಯೆಲ್ಲ ಅದು ಬೊಗಳಿ ಸತ್ತು ಹೋಗಿರುತ್ತದೆ. ವಾಸ್ತವಕ್ಕೆ ಆ ಒಂದೇ ನಾಯಿ ಬಿಟ್ಟರೆ ಆ ಕೋಣೆಯಲ್ಲಿ ಇತರ ನಾಯಿಗಳು ಇಲ್ಲ. ಆ ಕನ್ನಡಿಯನ್ನು ನೋಡಿ ಆ ಕನ್ನಡಿಯಲ್ಲಿ ಕಾಣಿಸುವಂಥ ಆ ನಾಯಿಯ ಪ್ರತಿಬಿಂಬವನ್ನು ಕಂಡು ಅಯ್ಯೋ ಬೇರೆ ನಾಯಿಗಳು ಇವೆ, ನನ್ನನ್ನು ನಾವು ಹಾನಿ ಮಾಡುತ್ತವೆ, ನನ್ನ ಮೇಲೆ ದಾಳಿ ಮಾಡುತ್ತವೆ ಎಂಬುದಾಗಿ ಭಾವಿಸಿ ಅದೇ ತನ್ನ ಪ್ರತಿಬಿಂಬವನ್ನು ನೋಡಿ ಬೊಗಳಿ ತನ್ನ ಒಂದು ಶಕ್ತಿಯನ್ನು ಕಳೆದುಕೊಂಡು ಅದು ಸತ್ತು ಹೋಗ್ತದೆ. ಅನೇಕರು ಈ ಜಗತ್ತನ್ನು ಸಹ ಒಂದು ಕನ್ನಡಿಯೋಪಾದಿಯಲ್ಲಿ ನಾವು ತೆಗೆದುಕೊಂಡಾಗ ಇತರರು ಏನೋ ಮಾಡುತ್ತಾರೆ, ನನ್ನ ಬಗ್ಗೆ ಏನೇನೋ ಮಾತನಾಡುತ್ತಾರೆ, ನನ್ನನ್ನು ಅವರು ಹೀಯಾಳಿಸ್ತಾರೆ, ಈ ರೀತಿ ಅನೇಕ ಆಲೋಚನೆಗಳನ್ನು ಮಾಡಿಕೊಂಡು ವಾಸ್ತವಕ್ಕೆ ಅವರು ಅಂದುಕೊಳ್ಳುವುದೇ ಬೇರೆ ಇರುತ್ತದೆ, ಅಥವಾ ಅವರು ತಮ್ಮ ಯಾವುದೋ ಒಂದು ಲೋಕದಲ್ಲಿ ಇರುತ್ತಾರೆ. ಆದರೂ ನಾವು ಊಹೆ ಮಾಡಿಕೊಂಡು ಅದರಲ್ಲಿ ಕೊರಗಿ 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 ಜೀವನವು ಮುಕ್ತಾಯಗೊಳಿಸುವಂಥದ್ದನ್ನು ನಾವು ಕಾಣುತ್ತೇವೆ. ಆ ರೀತಿಯಾದಂಥ ಜೀವನವು ನಿಮ್ಮದಾಗಿದೆಯಾ? ಒಮ್ಮೆ ಯೋಚನೆ ಮಾಡೋಣ. ಯಾರು ಏನೇ ಅನ್ನಲಿ, ಅವರ ಪಾಡಿಗೆ ಅವರು ಮಾತನಾಡಲಿ, ಆದರೆ ನಮ್ಮ ಒಂದು ಗುಣಗಳನ್ನು, ಒಳ್ಳೆಯ ಉತ್ತಮ ಗುಣಗಳನ್ನು ಇತರರು ಆಡುವ ಮಾತುಗಳಿಂದಾಗಿ ನಾವು ಅವುಗಳನ್ನು ಕೆಡಿಸುವಂಥದ್ದು ಬೇಡ, ಅವುಗಳನ್ನು ಬದಲಾಯಿಸುವಂಥ ಅಗತ್ಯವಿಲ್ಲ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಆತನು ಆರಂಭದಿಂದ ಮೊದಲುಗೊಂಡು ಮುಕ್ತಾಯದವರೆಗೆ ಆತನ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳೇ ಬರಲಿ, ಆತನ ಅವೆಲ್ಲವುಗಳಲ್ಲಿ ಸಹ ಆತನು ಶಾಂತಯುತವಾಗಿ ಇರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಆತನು ಒಮ್ಮೆ ಸಮುದ್ರದಲ್ಲಿ ತನ್ನ ಶಿಷ್ಯರೊಂದಿಗೆ ಪ್ರಯಾಣ ಮಾಡುವ ಆ ವೇಳೆಯಲ್ಲಿ ಅಲ್ಲಕಲ್ಲೋಲವಾಗ್ತದೆ. ಸಮುದ್ರದಲ್ಲಿ ಆ ನೀರಿನ ಅಲೆಗಳಿಂದಾಗಿ ಆ ಹಡಗು ತುಫಾನು ಬರುವಂತಹ ಸಂದರ್ಭದಲ್ಲಿ ಶಿಷ್ಯರು ಭಯಪಡುತ್ತಾರೆ. ಆವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಯಾಕೆ ಎದುರುಕೊಳ್ಳುತ್ತೀರಿ ಎಂಬುದಾಗಿ. ನಂತರ ಗಾಳಿಯನ್ನು ಗದರಿಸ್ತಾನೆ ಮತ್ತು ಸಮುದ್ರವನ್ನು ಗದರಿಸಲು ಎಲ್ಲವೂ ಸಹ ನಿಶ್ಶಬ್ದವಾಯಿತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ಆ ನೋವಿನಿಂದ ತುಂಬಿರ್ತಕ್ಕಂಥ ಗೆತ್ಸೆಮನೆ ತೋಟದಲ್ಲಿ ಸಹ ಆತನು ತುಂಬ ದುಃಖಿತನಾದನು, ಆದರೆ ಆತನು ಉದ್ರೇಕಿತನಾಗಿರಲಿಲ್ಲ, ಕೋಪೋದ್ರೇಕಿತನಾಗಿರಲಿಲ್ಲ. ಆತನು ತನ್ನ ಸಿಟ್ಟನ್ನು ಇತರರ ಮೇಲೆ ಆತನು ತೋರಿಸಲಿಲ್ಲ. ಅಷ್ಟು ಮಾತ್ರವಲ್ಲ, ಈ ಒಂದು ಪಿಲಾತನ ಮುಂದೆ ಆತನು ನಿಲ್ಲಿಸಲ್ಪಟ್ಟಾಗ ಅಲ್ಲಿ ಸಹ ಆತನು, ಸತ್ಯವೇದ ಹೇಳ್ತದೆ, ಕುರಿಯ ಮುಂದೆ, ಉಣ್ಣೆ ಕತ್ತರಿಸುವವರ ಮುಂದೆ ಕುರಿವಿರುವ ಹಾಗೆ ಆತನು ಮೌನವಾದನು ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ಆತನು ಮೌನವಾಗಿದ್ದನು. ಇತರರು ನನ್ನ ಬಗ್ಗೆ ಏನು ಹೇಳ್ತಾರೆ ಎನ್ನುವಂಥ ವಿಷಯದ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ಆದರೆ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಸಹ ನಾವು ನಮ್ಮ ಒಂದು ಆತ್ಮಸ್ಥೈರ್ಯವನ್ನು ನಾವು ಕಳೆದುಕೊಳ್ಳಬಾರದು. ಸತ್ಯವೇದ ಹೇಳ್ತದೆ, ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನದಲ್ಲಿ ಈ ರೀತಿ ವಾಕ್ಯವು ತಿಳಿಸುವಂಥದ್ದಾಗಿದೆ. 16:32ನೇ ವಚನವು, ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಎಂಬುದಾಗಿ. ದೀರ್ಘಶಾಂತನು, ಶಾಂತಯುತವಾಗಿರುವಂಥವರುಗಳು ಶೂರನಿಗಿಂತಲೂ ಸಹ ಶ್ರೇಷ್ಠರು. ಎಷ್ಟೇ ಶೂರರಾಗಿದ್ದರೂ ಸಹ, ಎಷ್ಟೇ ಯುದ್ಧಗಳನ್ನು ಗೆದ್ದವರಾಗಿದ್ದರೂ ಸಹ, ಒಂದು ಸ್ವಲ್ಪ ಸಮಯದ ಆ ಕೋಪ, ಸಿಟ್ಟಿನಿಂದಾಗಿ ಅವರುಗಳು ತಮ್ಮ ಜೀವನವನ್ನು ನಾಶಪಡಿಸಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಅವರು ತಮ್ಮ ಒಂದು ಅವಕಾಶಗಳನ್ನು ಕಳೆದುಕೊಂಡಿರ್ತಕ್ಕಂಥದ್ದನ್ನು ಸಹ ನಾವು ಚರಿತ್ರೆಯಲ್ಲಿ ನೋಡುತ್ತೇವೆ. ಆ ಒಂದು ತಾಳ್ಮೆಯನ್ನು ನಾವು ಕಳೆದುಕೊಂಡರೆ ಅನೇಕ ಅವಕಾಶಗಳನ್ನು ಮತ್ತು ಅನೇಕ ಅಪಾಯಗಳನ್ನು ಸಹ ನಾವು ಬರಮಾಡಿಕೊಳ್ಳುತ್ತೇವೆ ಮತ್ತು ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠನು. ಅಷ್ಟು ಮಾತ್ರ ವಾಕ್ಯ ಹೇಳ್ತದೆ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠನು ಎಂಬುದಾಗಿ. ಶೂರರು ಯುದ್ಧದಲ್ಲಿ ಅವರು ಶೂರರೆಂದು ಎನಿಸಿಕೊಳ್ಳುತ್ತಾರೆ. ನಾವುಗಳು ಈ ಭೂಲೋಕವೇ ಎಂದು ಯುದ್ಧ ಭೂಮಿಯೋಪಾದಿಯಲ್ಲಿದೆ. ಈ ಭೂಲೋಕದಲ್ಲಿ ಅನೇಕರು ಶತ್ರು ಸೈನ್ಯಗಳೋಪಾದಿಯಲ್ಲಿ ನಮಗೆ ವಿರುದ್ಧವಾಗಿ ಮಾತನಾಡುವವರು ಇರುತ್ತಾರೆ. ಆದರೆ ನಾವು ಶಾಂತಿಯುತವಾಗಿ ನಮ್ಮ ಒಂದು ಕೆಲಸದ ಮೇಲೆ ನಾವು ಗಮನವನ್ನು ಹರಿಸುತ್ತಾ, ಇತರರ ಒಂದು
ಟೀಕೆಗಳ ಮಾತುಗಳಿಗೆ, ನಾವು ಟೀಕಿಸುವಂಥ ಮಾತುಗಳಿಗೆ, ಹೀಯಾಳಿಸುವಂಥ ಮಾತುಗಳಿಗೆ ಮನಸ್ಸು ಕೊಡದೆ ಆ ಒಂದು ಸಿದ್ಧ ಮನಸ್ಸಿನಿಂದ ಮುನ್ನಡೆಯುವಾಗ ನಾವು ನಮ್ಮನ್ನು ಹೀಯಾಳಿಸುವವರ ಮುಂದೆಯೇ ಉನ್ನತ ಸ್ಥಾನದಲ್ಲಿ ಬೆಳೆದು ನಿಂತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆ ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ಯಾವುದೇ ಸನ್ನಿವೇಶವಾಗಿರಲಿ ಅದನ್ನು ಸೋಲಿಸಬೇಕೆ ಹೊರತಾಗಿ ಆ ಒಂದು ಕೆಟ್ಟ ಸನ್ನಿವೇಶವು ನಮ್ಮ ತಾಳ್ಮೆಯನ್ನು ಕಸಿಕೊಳ್ಳುವುದಕ್ಕೆ ಆಸ್ಪದ ಕೊಡಬಾರದು. ಒಮ್ಮೆ ಒಂದು ಪ್ರಾರ್ಥನಾ ಕೂಟದಲ್ಲಿ ಒಬ್ಬರು ಅಲ್ಲಿ ಆ ಪ್ರಾರ್ಥನಾ ಕೂಟಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬರು ಬಂದು ಕುಳಿತಿರ್ತಾರೆ. ಆವಾಗ ಆ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಬಂದಿರತಕ್ಕಂಥವ್ರುಗಳಿಗೆ ಜಗಳ ಆಡಿ ಯಾವುದೋ ಒಂದು ವಿಷಯವನ್ನು ಆತನು ಪ್ರಸ್ತಾಪ ಮಾಡಿ ಎಲ್ಲರನ್ನೂ ಸಹ ಅಲ್ಲಿ ಕೋಪೋದ್ರೇಕಿತರನ್ನಾಗಿ ಮಾಡುವ ಪ್ರಯತ್ನ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಅವ್ರೇನು ಮಾಡ್ತಾರೆ ಅಂತಂದರೆ, ಅಲ್ಲಿರ್ತಕ್ಕಂಥ ಆ ಒಂದು ಪ್ರಾರ್ಥನಾ ಕೂಟವನ್ನು ನಡೆಸುತ್ತಿರುವಂಥ ಆ ಒಂದು ಬೋಧಕರುಗಳು ಏನು ಮಾಡ್ತಾರೆ, ಅಯ್ಯ ಆ ವ್ಯಕ್ತಿ ಇಷ್ಟು ಗಲಾಟೆ ಮಾಡ್ತಾ ಇದ್ದಾರಲ್ಲ, ಅವರನ್ನು ಸುಮ್ಮನಿರುವ ಹಾಗೆ ನೀವು ಹೇಳಿ ಎಂಬುದಾಗಿ ಹೇಳುವಾಗ ಎಲ್ಲರೂ ಯಾರು ಹೇಳಿದ್ರೂ ಸಹ ಆತನು ಸುಮ್ಮನಿರುವುದಿಲ್ಲ. ಒಬ್ಬ ಹಿರಿಯ ಬೋಧಕರ ಮೇಲೆ ಆತನು ಸಿಟ್ಟು ಮಾಡಿಕೊಂಡು ಆತನು ಮಾತನಾಡ್ತಾ ಇರ್ತಾನೆ. ಆವಾಗ ಅಲ್ಲಿರ್ತಕ್ಕಂಥ ಹಿರಿಯ ಬೋಧಕರು ಸಹ ಮೌನವಾಗಿರ್ತಾರೆ. ಆವಾಗ ಇತರ ಬೋಧಕರು ಬಂದು ಕೇಳ್ತಾರೆ, ಅಯ್ಯ ಯಾಕೆ ನೀವು ಇಷ್ಟು ಮೌನವಾಗಿದ್ದೀರಾ? ಆತನು ನೋಡಿ ಎಂಥ ರೀತಿಯಾದ ಮಾತುಗಳನ್ನು ಆಡ್ತಾ ಇದ್ದಾನೆ, ಗಲಿಬಿಲಿಯನ್ನುಂಟು ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ಆ ಹಿರಿಯ ಬೋಧಕರು ಹೇಳ್ತಾರೆ, ಆತನು ಆಡುವ ಮಾತುಗಳ ನಿಮಿತ್ತವಾಗಿ ನಾನು ನನ್ನಲ್ಲಿರ್ತಕ್ಕಂಥ ಕ್ರಿಸ್ತನಿಂದ ನಾನು ಪಡೆದುಕೊಂಡಿರ್ತಕ್ಕಂಥ ಆ ನೆಮ್ಮದಿಯನ್ನು ನಾನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ಎಂಥ ಒಂದು ಮಾತು! ನಾನು ಈ ನೆಮ್ಮದಿಯನ್ನು, ಈ ಸಮಾಧಾನವನ್ನು ಪಡೆದುಕೊಳ್ಳುವುದಕ್ಕೆ ಸುಮಾರು ವರ್ಷಗಳು ಆಗಿದೆ ನಾನು ಈ ನೆಮ್ಮದಿಯನ್ನು ಪಡೆದುಕೊಳ್ಳುವುದಕ್ಕೆ. ಆ ಕ್ರಿಸ್ತನಿಂದ ಪಡೆದುಕೊಂಡ ಸಮಾಧಾನವನ್ನು ನಾನು ಯಾರೋ ಒಬ್ಬ ವ್ಯಕ್ತಿ ಆಡುವ ಮಾತುಗಳಿಗಾಗಿ ನಾನು ಅದನ್ನು ಕಳೆದುಕೊಳ್ಳುವುದು ಬಯಸುವುದಿಲ್ಲ ಎಂಬುದಾಗಿ. ನಿಮ್ಮ ಜೀವಮಾನದಲ್ಲಿ ಯಾರೋ ಏನು ಅಂದರು, ಯಾರೋ ಏನು ಊಹೆ ಮಾಡಿಕೊಳ್ಳುತ್ತಾರೆ ಎಂಬುವಂಥ ಒಂದೇ ಒಂದು ಕಾರಣಕ್ಕಾಗಿ ಕ್ರಿಸ್ತನಿಂದ ಹೊಂದಿರುವ ಸಮಾಧಾನವನ್ನು ಕಳೆದುಕೊಳ್ಳುವುದಕ್ಕೆ ನೀವು ಕಾರಣಭೂತರಾಗ್ತಾ ಇದ್ದೀರಾ? ಅದಕ್ಕೆ ಆಸ್ಪದ ಕೊಡ್ತಾ ಇದ್ದೀರಾ? ಶೂರನಿಗಿಂತಲೂ ಶ್ರೇಷ್ಠನು ಯಾರು ದೀರ್ಘ ಶಾಂತಿಯಿಂದ ಇರ್ತಾರೋ ಅವರು ಶೂರನಿಗಿಂತಲೂ ಶ್ರೇಷ್ಠರು. ಮಾತುಗಳನ್ನು ಆಡಿ ನಂತರ ಅದರಿಂದ ಅಪರಾಧಿಗಳಾಗುವುದೇ ಹೊರತಾಗಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ತಾಳಿದವನು ಬಾಳಿಯಾನು ಎಂಬುದ ಗಾದೆಯ ಒಂದು ನಾನುಡಿಯ ಹಾಗೆ ಯಾರು ತಾಳ್ಮೆಯನ್ನು ಹೊಂದಿರುತ್ತಾರೋ ಅವರು ಮುಂಬರುವಂಥ ಅಪಾಯಗಳನ್ನು ಎದುರಿಸುವುದಕ್ಕೆ ಶೂರರಾಗಿ ಸನ್ನದ್ಧರಾಗಿ ನಿಲ್ಲುತ್ತಾರೆಂಬುವಂಥದ್ದನ್ನು ನಾವು ಮರೆಯಬಾರದು. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಯಾವಾಗ ನಾವು ಆ ಕೋಪೋದ್ರೇಕಿತರಾಗಿ ನಮ್ಮಲ್ಲಿರ್ತಕ್ಕಂಥ ನೆಮ್ಮದಿಯನ್ನು ಹೊರ ಹಾಕಿ ನಂತರ ಕೋಪವನ್ನು ಆಹ್ವಾನಿಸುತ್ತೇವೋ ಆವಾಗ ನಾವು ಏನು ಮಾಡುತ್ತೇವೆ ಎನ್ನುವಂಥದ್ದು ನಮಗೆ ಗೊತ್ತಾಗುವುದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗೆ ನಿಮ್ಮನ್ನು ನೀವು ಬಿಟ್ಟುಕೊಟ್ಟಿದ್ದೀರಾ? ಸತ್ಯವೇದ ಹೇಳದಂತೆ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಸಹ ಬಲಿಷ್ಠನು. ಇತರರನ್ನು ನಮ್ಮ ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಸುಲಭ, ನಾವು ಹೇಳಿದ ಮಾತನ್ನು ಕೇಳಬೇಕೆನ್ನುವಂಥದ್ದು ಸುಲಭವಾಗಬಹುದು. ಆದರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಅದು ಬಹು ಕಷ್ಟ ಸಾಧಕವೇ ಎಂದು ಹೇಳಬಹುದು. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ನಿಮ್ಮ ಹತೋಟಿಯಲ್ಲಿ ಇದೆಯಾ? ಒಮ್ಮೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಇಲ್ಲದಿದ್ದರೆ ಆ ಆಲೋಚನೆ ನಮ್ಮನ್ನು ಎಲ್ಲಿಗೆ ನಡೆಸುತ್ತದೋ ಆಲೋಚನೆ ಅನುಸಾರವಾಗಿ ಮುನ್ನಡೆಯುತ್ತಾ ಜೀವನವನ್ನು ಅಧೋಪತನಕ್ಕೆ ನಡೆಸಿಕೊಳ್ಳುತ್ತಿದ್ದೀರಾ? ನಾವು ಶಾಂತಿಯುತವಾಗಿರಬೇಕಾದರೆ ಎಲ್ಲ ಸಂದರ್ಭಗಳಲ್ಲಿ ಸಹ ನಾವುಗಳನ್ನು ಕ್ರಿಸ್ತನ ಉಪಾಧಿಯಲ್ಲಿ ಎದುರಿಸಬೇಕಾದರೆ ಆ ಪವಿತ್ರಾತ್ಮನ ಸಹಾಯವು ನಮಗೆ ಅಗತ್ಯವಾಗಿದೆ. ಎಲ್ಲ ವಿಷಯಗಳಿಗೂ ಸಹ ನಮಗೆ ಮಾದರಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಸಹಾಯವು ನಮಗೆ ಬೇಕಾಗಿದೆ. ಆತನನ್ನು ಬೇಡುವಾಗ ಖಂಡಿತವಾಗಲೂ ಸಹ ಆ ಒಂದು ತಾಳ್ಮೆ ಎಲ್ಲವನ್ನೂ ಪರಿಶೀಲಿಸಿ ಅವುಗಳನ್ನು ಪರಿಗಣಿಸುವ ಮತ್ತು ಮಾತನಾಡುವ ಮನಸ್ಸು ಆತನು ನಮಗೆ ದಯಪಾಲಿಸ್ತಾನೆ. ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳಲ್ಲಿ 17ನೇ ಅಧ್ಯಾಯ, ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 27ನೇ ವಚನದಲ್ಲಿ ಈ ರೀತಿ ವಾಕ್ಯವು ತಿಳಿಸುವಂಥದ್ದಾಗಿದೆ. ಹಿಡಿದು ಮಾತನಾಡುವವನು ಜ್ಞಾನಿ, ಶಾಂತಾತ್ಮನು ವಿವೇಕಿ ಎಂಬುದಾಗಿ. ಹಿಡಿದು ಮಾತನಾಡುವವನು ಜ್ಞಾನಿ.
ಅನೇಕರು ಭಾವಿಸ್ತಾರೆ, ನಾನು ನನಗಿಷ್ಟ ಬಂದಂತೆ ಮಾತನಾಡುತ್ತೇನೆ, ನನಗೆ ಏನು ಅನಿಸುತ್ತದೆ ಅದು ಮಾತನಾಡುತ್ತೇನೆ, ಆವಾಗ ನನ್ನನ್ನು ಧೈರ್ಯಶಾಲಿ ಎಂದು ಹೊಗಳುತ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ವಾಸ್ತವಕ್ಕೆ ಅತಿಯಾಗಿ ಮಾತನಾಡುವವರು ಮೂರ್ಖರು ಎನಿಸಿಕೊಳ್ಳುತ್ತಾರೆ. ಅಗತ್ಯವಿಲ್ಲದ ಸಮಯದಲ್ಲಿ ಅನಗತ್ಯವಾಗಿ ಮಾತನಾಡುವಂಥವರು ಅವಿವೇಕಿಗಳು ಎಂದು ಎನಿಸಿಕೊಳ್ಳುತ್ತಾರೆ. ಹಿಡಿದು ಮಾತನಾಡುವವನು, ಸತ್ಯವೇದ ಹೇಳುತ್ತದೆ, ಅವನು ಜ್ಞಾನಿ ಎಂಬುದಾಗಿ. ಎಲ್ಲಿ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಯಾಕೆ ಮಾತನಾಡಬೇಕು ಎನ್ನುವುದನ್ನು ಅರಿತುಕೊಳ್ಳುವವರಾಗಿರಬೇಕು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನಿರುವಾಗ ಅನೇಕರು ಆತನ ಬಳಿಗೆ ಬರುತ್ತಾರೆ. ಶಾಸ್ತ್ರಿಗಳು, ಫರಿಸೇಯರುಗಳು ಆತನ ಬಳಿಗೆ ಬಂದು ಆತನಲ್ಲಿ ತಪ್ಪು ಹಿಡಿಯಬೇಕು, ಆತನ ಆಡುವ ಮಾತುಗಳಲ್ಲಾದರೂ ತಪ್ಪು ಹಿಡಿಯಬೇಕೆಂಬುದಾಗಿ ಪ್ರಯತ್ನ ಮಾಡಿ ಅವರು ಸೋಲನ್ನು ಅನುಭವಿಸ್ತಾರೆ. ಯಾಕೆ ಅಂತಂದರೆ ಆತನು ಎಲ್ಲಿ ಯಾವ ರೀತಿ ಎಷ್ಟು ಹೇಗೆ ಮಾತನಾಡಬೇಕೋ ಹಾಗೆಯೇ ಆತನು ಮಾತನಾಡಿದನು. ಆತನು ಎಲ್ಲ ಪರಿಸ್ಥಿತಿಗಳಲ್ಲಿ ಸಹ ಆತನು ಅವುಗಳ ಮೇಲೆ ಆತನ ಪ್ರಭಾವ ಇತ್ತು ಹೊರತಾಗಿ ಪರಿಸ್ಥಿತಿಗಳ ಪ್ರಭಾವ ಆ ಕ್ರಿಸ್ತನ ಮೇಲೆ ಬೀರಲಿಲ್ಲ ಎಂಬುದನ್ನು ನಾವು ಮನಗಾಣಬೇಕು. ಮಾತನಾಡುವಂಥ ವಿಷಯಗಳನ್ನು ಕುರಿತಾಗಿ ನಾವು ಒಮ್ಮೆ ಆಲೋಚನೆ ಮಾಡಿಕೊಳ್ಳೋಣ. ನಾವು ಆಡುವ ಮಾತುಗಳೇ ನಮ್ಮಲ್ಲಿರ್ತಕ್ಕಂಥ ತಾಳ್ಮೆಯನ್ನು ಕಳೆದುಕೊಳ್ಳುವುದಕ್ಕೆ ಅವು ಕಾರಣವಾಗ್ತವೆ. ನಾವು ಬಲಿಷ್ಠರು ಎಂದುಕೊಳ್ಳುತ್ತೇವೆ, ನಾವು ಆಡುವ ಮಾತುಗಳಿಂದ ನಾವು ಏನಾಗ್ತೇವೆ ಅಂತಂದರೆ ಬಲಹೀನರಾಗ್ತೇವೆ. ಅನೇಕ ವೇಳೆ ಅದು ನಾವೇ ಮರೆತು ಹೋಗ್ತೇವೆ. ಎಲ್ಲಿ ಅಧಿಕವಾಗಿರ್ತಕ್ಕಂಥ ಅನಗತ್ಯವಾಗಿರ್ತಕ್ಕಂಥ ಮಾತುಗಳಿರುತ್ತವೋ ಅಲ್ಲಿ ಪಾಪವು ಸುಲಭವಾಗಿ ಉದ್ಭವವಾಗುವಂಥ ಆಸ್ಪದವಿರ್ತದೆ. ಈ ಜ್ಞಾನೋಕ್ತಿಯಲ್ಲಿ 17ನೇ ಅಧ್ಯಾಯದ 19ನೇ ವಚನ ಈ ರೀತಿ ವಾಕ್ಯವು ತಿಳಿಸುವಂಥದ್ದಾಗಿದೆ. ಜ್ಞಾನೋಕ್ತಿ 17ನೇ ಅಧ್ಯಾಯ 19ನೇ ವಚನದಲ್ಲಿ, ಪಾಪ ಪ್ರಿಯನು ಕಲಹ ಪ್ರಿಯ ಎಂಬುದಾಗಿ. ಪಾಪವನ್ನು ಯಾರು ಪ್ರೀತಿಸುತ್ತಾರೋ ಅವರು ಗಲಾಟೆ ಮತ್ತು ಗೊಂದಲಗಳಿಗೆ ಅವರು ಆಸ್ಪದವನ್ನು ಕೊಡುವಂಥವರಾಗಿರುತ್ತಾರೆ. ಪಾಪವನ್ನು ಪ್ರೀತಿಸುವಂಥವರು, ಪಾಪವನ್ನು ಅಪ್ಪಿಕೊಳ್ಳುವಂಥವರು, ಪಾಪವನ್ನು ಹಿಂಬಾಲಿಸುವಂಥವರುಗಳು ಅವರು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ, ಅವರು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾರೆ. ಅವರು ಶೂರರಲ್ಲ, ಅವರು ಬಲಹೀನರು. ಪಾಪದಲ್ಲಿ ತೊಡಗಿರತಕ್ಕಂಥವರು ಅವರು ಬಲಿಷ್ಠರಲ್ಲ, ಬಲಹೀನರು. ಯಾರು ದೀರ್ಘ ಶಾಂತಿಯಿಂದ ಎಲ್ಲವನ್ನೂ ಸಹಿಸಿಕೊಂಡು ಎಲ್ಲವನ್ನೂ ಕ್ರಿಸ್ತನಲ್ಲಿ ಇದ್ದು ಜಯಿಸ್ತಾರೋ ಅವರು ಶ್ರೇಷ್ಠರು. ಅವರು ಶೂರನಿಗಿಂತಲೂ ಸಹ ಬಹುಶ್ರೇಷ್ಠರು. ಪೌಲನು ಹೇಳ್ತಾನೆ, ನಾನು ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆಂಬುದಾಗಿ ಆತನು ಹೇಳ್ತಾನೆ. ಆ ಪೌಲನಿಗೆ ಸಹಾಯ ಮಾಡಿರ್ತಕ್ಕಂಥ, ಸತ್ಯವೇದಲ್ಲಿರ್ತಕ್ಕಂಥ ಭಕ್ತರನ್ನು ನಡೆಸಿರ್ತಕ್ಕಂಥ ಆ ಕ್ರಿಸ್ತನು ನಿಮಗೆ ಸಹಾಯ ಮಾಡುವುದಿಲ್ಲವೇ? ನಿಮಗೆ ಆ ಸಮಾಧಾನವನ್ನು ಆತನು ನೀಡುವುದಿಲ್ಲವೇ? ನಿಮಗೆ ಆ ಧೈರ್ಯವನ್ನು ನೀಡುವುದಿಲ್ಲವೇ? ಖಂಡಿತ ಆತನು ನೀಡುತ್ತಾನೆ. ನಿಮ್ಮಲ್ಲಿ ಇರ್ತಕ್ಕಂಥ ಸಮಾಧಾನವನ್ನು ಕಳೆದುಕೊಳ್ಳುವ ಯಾವುದಕ್ಕೂ ಸಹ ನೀವು ಆ ಒಂದು ಸ್ಪಂದಿಸುವಂಥದ್ದು ಅಗತ್ಯ ಇಲ್ಲ. ಜ್ಞಾನೋಕ್ತಿಯಲ್ಲಿ 17ನೇ ಅಧ್ಯಾಯದಲ್ಲಿ ಈ ಒಂದು ವಾಕ್ಯವು ಈ ರೀತಿ ತಿಳಿಸುವಂಥದ್ದಾಗಿದೆ. ಈಗಾಗಲೇ ನಾವು ಓದಿರದ ಹಾಗೆ 17ನೇ ಅಧ್ಯಾಯದ 19ನೇ ವಚನದಲ್ಲಿ ಕಲಹಗಳು ಉದ್ಭವವಾಗುವುದಕ್ಕೆ ಕಾರಣ ಅಲ್ಲಿ ಸೈತಾನನ ಒಂದು ನಡೆಸುವಿಕೆ ಇರುತ್ತದೆ ಎಂಬುದನ್ನು ನಾವು ಮನಗಾಣಬೇಕು. ಎಲ್ಲಿ ಕಲಹವಿರುತ್ತದೋ ಅಲ್ಲಿ ಸೈತಾನನ ದೂತರುಗಳು ಅಲ್ಲಿ ತಾಂಡವವಾಡ್ತಾ ಇರ್ತಾರೆ, ಅಲ್ಲಿ ಕುಣಿತಾ ಇರ್ತಾರೆ, ಅಲ್ಲಿ ಸಂತೋಷ ಪಡುತ್ತಾ ಇರ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 5ನೇ ವಚನದಲ್ಲಿ ಸತ್ಯವೇದದ ವಾಕ್ಯವು ಈ ರೀತಿ ತಿಳಿಸುವಂಥದ್ದಾಗಿದೆ. ಮತ್ತಾಯ 5:5 ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ. ಸಮಾಧಾನ ಪಡಿಸುವವರು ನೀವು ಆಗಿದ್ದೀರಾ ಅಥವಾ ಅಸಮಾಧಾನಕ್ಕೆ ಕಾರಣೀಭೂತರಾಗಿದ್ದೀರಾ? ಅನೇಕರಲ್ಲಿ ಕಲಹಗಳನ್ನು ಹುಟ್ಟಿಸಿ ಅನೇಕರಲ್ಲಿರ್ತಕ್ಕಂಥ ಸಮಾಧಾನವನ್ನು ಹಾಳು ಮಾಡುವಂಥ ವ್ಯಕ್ತಿಗಳಾಗಿ ನೀವಿದ್ದೀರಾ? ಒಮ್ಮೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ದೀರ್ಘ ಶಾಂತಿಯಿಂದ ಇದ್ದು ನಾವು ಚೆನ್ನಾಗಿರಬೇಕು, ಇತರರು ಸಹ ಚೆನ್ನಾಗಿರಬೇಕು ಎನ್ನುವಂಥ ಆ ಒಂದು ಉತ್ತಮ ಉನ್ನತ ಆಲೋಚನೆಯನ್ನು ಹೊಂದಿದವರಾಗಿದ್ದೇವೆ ಎನ್ನುವಂಥದ್ದು ನಿಮ್ಮ ಉತ್ತರವಾಗಿದ್ದರೆ ಅದು ದೇವರಿಗೆ ಮಹಿಮೆ ತರುವಂಥದ್ದು ಆಗಿರುತ್ತದೆ. ದೇವರ ಮಕ್ಕಳು ಅಂದರೆ ದೇವರ ಗುಣಗಳನ್ನು ಹೊಂದಿದವರಾಗಿ ಇರುತ್ತಾರೆ. ಆತನ ಲಕ್ಷಣಗಳು ಅವರ ಒಂದು ಜೀವನದಲ್ಲಿ ಕಾಣಬರುತ್ತಲಿರುತ್ತವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಂಥ ಸಂದರ್ಭದಲ್ಲಿ ಆತನು ಈ ಲೋಕದಲ್ಲಿರುವಂಥ ಯಾವ ವ್ಯಕ್ತಿಗಳಿಗೂ ಸಹ ಆತನೇನಾಗಲಿಲ್ಲ, ಕೇಡನ್ನು ಬಯಸಲಿಲ್ಲ. ಯಾವ ವ್ಯಕ್ತಿಗಳಿಗೂ ಸಹ ಆತನು ಹಾನಿ ಮಾಡುವಂತೆ ಆತನು ಜೀವನ ಮಾಡಲಿಲ್ಲ. ಕೆಲವರು ಅನೇಕರು ಹೇಳ್ತಾರೆ, ನೀನು ಈ ಲೋಕದಲ್ಲಿ ಹುಟ್ಟಿ ಯಾಕೆ ನೀನು ಇದ್ದು ಲೋಕಕ್ಕೆ ಭಾರ ಎಂಬುದಾಗಿ. ಲೋಕಕ್ಕೆ ಭಾರವಾಗಿ, ಈ ಲೋಕದಲ್ಲಿ ಭಾರವಾಗಿ ಇದ್ದೀವಿ ಎಂಬುವ ರೀತಿಯಾದಂಥ ಜೀವನ ನಿಮ್ಮದಾಗಿದೆಯಾ? ಆ ಕ್ರಿಸ್ತನ ಬಳಿಯಲ್ಲಿ ನಾವು ಬಂದು ಕಲಿತುಕೊಂಡಾಗ
ನಮ್ಮ ಒಂದು ಈ ಲೋಕದಲ್ಲಿರ್ತಕ್ಕಂಥ ನಮ್ಮ ಜೀವನ, ಅಲ್ಪಕಾಲದ ಜೀವನವು ಇತರರಿಗೆ ಆಶೀರ್ವಾದಕರವಾಗಿರುವ ಹಾಗೆ ಆತನು ಸಹಾಯ ಮಾಡಿ ನಡೆಸುವಂಥತನಾಗಿದ್ದಾನೆ. ಜ್ಞಾನೋಕ್ತಿಯಲ್ಲಿ 17ನೇ ಅಧ್ಯಾಯದಲ್ಲಿ 1ನೇ ವಚನ ಈ ರೀತಿ ವಾಕ್ಯವು ತಿಳಿಸುವಂಥದ್ದಾಗಿದೆ. ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತಲೂ ಸಮಾಧಾನದ ಒಣತುತ್ತೆ ಮೇಲು ಎಂಬುದಾಗಿ. ಕಲಹ, ಗಲಿಬಿಲಿ, ಗೊಂದಲ, ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಯಾರು ಸಹ ಇಷ್ಟಪಡುವುದಿಲ್ಲ. ಎಲ್ಲಿ ಕಲಹವಿರುತ್ತದೋ, ಎಲ್ಲಿ ಗೊಂದಲವಿರುತ್ತದೋ, ಎಲ್ಲಿ ಗಲಿಬಿಲಿ ಇರುತ್ತದೋ ಅಲ್ಲಿ ಸೈತಾನನ ದೂತರು ಇರ್ತಾರೆ. ಸತ್ಯವೇದವು ಹೇಳುತ್ತದೆ, ದೇವರು ಸಮಾಧಾನಕ್ಕೆ ಪಾತ್ರನು ಕಾರಣನೇ ಹೊರತಾಗಿ ಗಲಿಬಿಲಿಗೆ ಆತನ ಕಾರಣನಲ್ಲ. ಶೂರನಿಗಿಂತಲೂ ಶ್ರೇಷ್ಠನು ಯಾರು ದೀರ್ಘ ಶಾಂತಿಯನ್ನು ಹೊಂದಿರುತ್ತಾರೋ ಅವರೇ. ನೀವು ನಿಮ್ಮ ಒಂದು ನೆಮ್ಮದಿಯನ್ನು ಯಾವ ವಿಷಯದಲ್ಲಿ ಕಳೆದುಕೊಂಡಿದ್ದೀರಾ? ಅನೇಕರು ಸ್ವಲ್ಪ ಸಿಟ್ಟಿನಿಂದಾಗಿ, ಸ್ವಲ್ಪ ಒಂದು ವಿಷಯದ ಅಥವಾ ಮಾತಿನ ಅಪಾರ್ಥದಿಂದಾಗಿ ಅವರು ಅನಾಹುತಕ್ಕೆ ಈಡಾಗಿ ಅನೇಕರು ಜೈಲು ಪಾಲಾಗಿದ್ದೂ ಇದೆ. ಸೆರೆಮನೆಯಾಗಿ ಹೋಗಿರ್ತಕ್ಕಂಥದ್ದು ಇದೆ. ಆ ಸೆರೆಮನೆಗಳಲ್ಲಿ ಹೋಗುವಾಗ ಅವರು ಹೇಳ್ತಾರೆ, ನಾನು ಅಂದು ಮಾಡಿರ್ತಕ್ಕಂಥ ಆ ತಪ್ಪು ಕಾರ್ಯದಿಂದಾಗಿ ಇವತ್ತು ನಾನು ಈ ಸೆರೆಮನೆಯಲ್ಲಿ ತುಂಬ ದುಃಖಿತನಾಗ್ತಾ ಇದ್ದೇನೆ, ನಾನು ನರಳುತ್ತಾ ಇದ್ದೇನೆ ಎಂಬುದಾಗಿ. ನೀವು ನಿಮ್ಮ ನೆಮ್ಮದಿಯನ್ನು ಕಳೆದುಕೊಂಡಾಗ ನೀವು ನಿಮ್ಮ ಒಂದು ಅಸ್ತಿತ್ವಕ್ಕೆ ಹಾನಿಯನ್ನು ಆಹ್ವಾನ ಮಾಡುವಂಥವರಾಗಿರುತ್ತೀರಿ. ಒಮ್ಮೆ ನಾವು ಯೋಚನೆ ಮಾಡೋಣ, ಆ ಕ್ರಿಸ್ತನ ಹಿಂಬಾಲಕರಾಗಿರುವಂಥವರುಗಳು ಅಥವಾ ಆ ಸೃಷ್ಟಿಕರ್ತನ ಒಂದು ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂಥ ನಾವುಗಳು ಆತನ ನಾವು ಮಹಿಮಾರ್ಥವಾಗಿ ಜೀವಿಸುವಂತೆ ಇರಬೇಕಾದರೆ ನಾವು ಆ ದೀರ್ಘ ಶಾಂತಿಯನ್ನು ಹೊಂದಿರಬೇಕು. ನಾವು ಆ ಸಮಾಧಾನವನ್ನು ಕಳೆದುಕೊಳ್ಳುವುದಕ್ಕೆ ಆಸ್ಪದವನ್ನು ಕೊಡಬಾರದು. ಸೈತಾನನು ಯೇಸು ಕ್ರಿಸ್ತನನ್ನೂ ಸಹ ಈ ಲೋಕದಲ್ಲಿರುವಾಗ ಆತನು ಅನೇಕ ರೀತಿಯಲ್ಲಿ, ಅನೇಕ ಒಂದು ಸಂದರ್ಭಗಳಲ್ಲಿ ಆತನನ್ನು ಶೋಧಿಸುವುದಕ್ಕೆ ಪ್ರಯತ್ನ ಮಾಡಿದ. ಅಷ್ಟು ಮಾತ್ರವಲ್ಲದೆ ಆ ನೆಮ್ಮದಿಯನ್ನು ಹಾಳು ಮಾಡುವ ಪ್ರಯತ್ನಗಳನ್ನು ಮಾಡಿದ. ಆದರೆ ಕ್ರಿಸ್ತನು ಅದ್ಯಾವುದಕ್ಕೂ ಸಹ ಆತನು ಸೋತು ಹೋಗಲಿಲ್ಲ. ಅದ್ಯಾವುದಕ್ಕೂ ಆತನ ಮನಸ್ಸು ಕೊಡದೆ ತಾನು ಬಂದಿರತಕ್ಕಂಥ ಈ ಲೋಕದಲ್ಲಿನ ತನ್ನ ಕರ್ತವ್ಯದ ಮೇಲೆ ಆತನ ಗಮನ ಹರಿಸಿ 33 ವರ್ಷಗಳ ಕಾಲ ಆತನ ಜೀವನವನ್ನು ಮಾಡಿ ತನ್ನ ಕರ್ತವ್ಯವನ್ನು ಮುಗಿಸಿ ಆ ಒಂದು ಶಿಲುಬೆಯಲ್ಲಿ ಆತನು ಹೇಳ್ತಾನೆ, ತೀರಿತು. ಆತನು ಈ ಲೋಕದಲ್ಲಿ ಬಂದು ಮಾಡಬೇಕಾದಂಥ ಕೆಲಸವು ಆತನು ಮಾಡಿ ಮುಗಿಸಿದನು. ಮತ್ತು ಆತನು ತನ್ನ ಒಂದು ರಕ್ಷಣಾ ಒಂದು ಕಾರ್ಯ, ಈ ಜಗತ್ತಿಗೆ ರಕ್ಷಣೆಯ ಒಂದು ಯೋಜನೆಯನ್ನು ಆತನು ಮುಖಾಂತರವಾಗಿ ಅದು ನೇಮಕವಾಗಿತ್ತು, ಅದು ನೆರವೇರಿಸಬೇಕಾಗಿತ್ತು, ಅದನ್ನು ನೆರವೇರಿಸಿದನು. ಎಲ್ಲ ಯಜ್ಞ ಯಾಗಾದಿಗಳನ್ನು ಆತನು ನಿಲ್ಲಿಸಿದನು. ಸೈತಾನನ ಒಂದು ತಂತ್ರೋಪಾಯಗಳನ್ನು ಆತನು ಲಯ ಮಾಡಿದನು. ಸೈತಾನನನ್ನು ಸೋಲಿಸಿದನು. ಆತನು ಹೇಳ್ತಾನೆ, ತೀರಿತು. ನಾವು ಈ ಲೋಕ ಯಾತ್ರೆಯನ್ನು ಮುಗಿಸಿಕೊಂಡು ಹೋಗುವುದು ಆತನ ಚಿತ್ತಾನುಸಾರವಾಗಿರಬೇಕು. ನೆಮ್ಮದಿಯನ್ನು ಕಳೆದುಕೊಳ್ಳದೆ ದೀರ್ಘ ಶಾಂತಿಯಿಂದ ಎಲ್ಲವನ್ನು ಜಯಿಸುವ ಮನಸ್ಸು ದೇವರು ನಮ್ಮೆಲ್ಲರಿಗೂ ಸಹ ದಯಪಾಲಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸುವೇ ನಿಮ್ಮಲ್ಲಿರ್ತಕ್ಕಂಥ ಸಮಾಧಾನವನ್ನು ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸುವಂಥ ಪ್ರತಿಯೊಬ್ಬರಿಗೂ ಆ ಸಮಾಧಾನವನ್ನು ನೀವು ದಯಪಾಲಿಸಿರಿ. ಅದೇ ರೀತಿಯಲ್ಲಿ ತಂದೆಯೇ, ಆ ತಾಳ್ಮೆಯೇ ದೀರ್ಘ ಶಾಂತಿಯನ್ನು ಹೊಂದುವಂತೆ ಸಹಾಯ ಮಾಡಿರಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್.